2 ಲಕ್ಷ 2 ಜ್ಯೂಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಕೇಳಿಸ್ತಿದ್ಯಾ? ಗುಡ್ ನೈಟ್. ನಮಸ್ತೆ. ನಾವಿವತ್ತು ಬ್ಯಾಂಗ್ಳೂರಿಂದ ಸೀದಾ ವಿಯೆಟ್ನಾಂಗೆ ಫ್ರೀಯಾಗಿ ಟ್ರಿಪ್ ಮಾಡ್ತಿದ್ದೀವಿ. ಅದು ಹೇಗೆ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಒಂದು ದಿನದ ಮಟ್ಟಿಗೆ ಹನಾಯ್ ಅಂದರೆ ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿನ ಟೂರ್ ಮಾಡ್ತಿದ್ದೀವಿ. ಲೆಟ್ ಮೀ ಟೆಲ್ ಯು, ಒಂದ್ಸಲಿ ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ಟ್ಯಾಕ್ಸಿಯವರು ಫುಲ್ ಮುಗಿಬೀಳ್ತಾರೆ. ಆ್ಯಂಡ್ ನಿಮಗೆ ಗ್ರ್ಯಾಬ್ಗಿಂತ ಕಡಿಮೆ ದುಡ್ಡಲ್ಲಿ ಹಾಕ್ಕೊಡ್ತೀವಿ ಬನ್ನಿ ಅಂತ ಅಂತಾರೆ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಕೇಳಿರೋ ಪ್ರಕಾರ ಅವರು ಮಧ್ಯ ಕರ್ಕೊಂಡೋಗಿ ನಿಲ್ಲಿಸಿ ದುಡ್ಡು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಸೊ ಪ್ಲೀಸ್ ಡೋಂಟ್ ಫಾಲ್ ಫಾರ್ ಇಟ್. ಗ್ರ್ಯಾಬ್ ಅನ್ನೋ ಒಂದು ಆ್ಯಪ್ ಇರುತ್ತೆ. ನಾವು ಹೇಗೆ ಊಬರ್ನ ಯೂಸ್ ಮಾಡ್ತೀವಲ್ವಾ ಬ್ಯಾಂಗ್ಳೂರಲ್ಲಿ, ಅದೇ ಥರ GRAB ಗ್ರ್ಯಾಬ್. ಸೊ ಅದರಲ್ಲಿ ನಾವು ನಮ್ಮ ಪೇಮೆಂಟ್ನ ಹಾಕಿರ್ತೀವಿ, ಅಂದರೆ ಕಾರ್ಡ್ ಡೀಟೇಲ್ಸ್ನ ಹಾಕಿರ್ತೀವಿ. ಸೊ ಡೈರೆಕ್ಟಾಗಿ ಕಾರ್ಡ್ ಮುಖಾಂತರ ಕಟ್ಟಾಗುತ್ತೆ ಆ್ಯಂಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್. ನಾವು ನಮ್ಮ ಎಂಟೈರ್ ಡೇ ಟೂರ್ನ ಕ್ಲೂಕಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ದಟ್ಸ್ ಫೈನ್. ನಾವು ಎಲ್ಲಿ ಹೋಗ್ತೀವಿ, ಇನ್ನು ನಮ್ಮ ಡೇ ಏನೂ ಪ್ಲ್ಯಾನ್ ಆಗಿರಲಿಲ್ಲ. ಸೊ ಆ ರೀಸನಿಂದ ನಾವು ಡೈರೆಕ್ಟಾಗಿ ವಿಯೆಟ್ನಾಂ ಸಿಟಿಗೆ ಬಂದು ಅಲ್ಲೇ ಡೈರೆಕ್ಟಾಗಿ ನಾವು ಕ್ಲೂಕ್ ಬಿಟ್ಟು ನಾರ್ಮಲ್ ಒಂದು ಲೋಕಲ್ ಟೂರಿಸಮ್ನ ಆಪ್ಟ್ ಮಾಡ್ತೀವಿ. ಆ್ಯಂಡ್ ನಮಗೆ ಕ್ಲೂಕ್ಗಿಂತ ಕಮ್ಮಿ ಕಾಸ್ಟ್ಗೆ ನಮ್ಗೆ ಇದು ಸಿಗುತ್ತೆ. ಪ್ರತಿಯೊಂದು ಡೆಸ್ಟಿನೇಷನ್ನ ಹಿಸ್ಟ್ರಿ ನಮಗೆ ಈ ಒಂದು ಬಸ್ಸಲ್ಲೇ ಹೇಳ್ತಾರೆ. ಈ ಒಂದು ಲೋಕಲ್ ಟೂರ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾವು ಎಷ್ಟು ಗಂಟೆ ಟೂರ್ ಮಾಡಬೇಕು ಅಂದರೆ ಈ ಒಂದು ಸರ್ವಿಸ್ನ ತೊಗೊಳ್ಬೇಕು ಅಂತ ಅಂದ್ಕೊಳ್ತೀವಿ, ಅದ್ರ ಮೇಲೆ ನಾವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿ 3 hours, 8 hours, 12 hours, 18 hours ಈ ಥರ ಇರುತ್ತೆ. ಆ ಒಂದು ಬಸ್ ಅಥವಾ ಲೋಕಲ್ ಟೂರ್ ಸರ್ವಿಸ್ನ ನಾವು ತೊಗೊಳ್ಳೋ ಅಂಥದ್ದು. ನಮಗೆ ಇಲ್ಲಿನ ಜಾಗಗಳದ್ದು ಲಿಸ್ಟ್ ಕೊಟ್ಟಿರ್ತಾರೆ. ಆ್ಯಂಡ್ ನಮಗೆ ಯಾವ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ, ನಾವು ಅಲ್ಲಿ ಇಳಿದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಥವಾ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ಇಳಿದಿದ್ದ ಜಾಗಕ್ಕೆ ಬಂದ್ವಿ ಅಂತಂದರೆ ಅಗೈನ್ ನಮಗೆ ಬಸ್ಗಳು ಸಿಗುತ್ತೆ. ಆ್ಯಂಡ್ ದಟ್ ಟು ಈ ಬಸ್ ಲೂಪ್ ಮೇಲೆ ವರ್ಕ್ ಆಗೋದ್ರಿಂದ 45 ನಿಮಿಷಕ್ಕೆ ಒಂದೊಂದು ಬಸ್ಗಳು ಬರ್ತಿರುತ್ತೆ. ಸೊ ನಾವು ಒಂದು ಎಂಟೈರ್ ಲೂಪ್ ಹೋಗೋಣ ಅಂತ ನೋಡ್ತೀವಿ. ಬಿಕಾಸ್ ನಮ್ಗೆ ಯಾವ ಜಾಗಗಳು ಇಷ್ಟ ಆಗುತ್ತೆ ಅದಕ್ಕೆ ಮಾತ್ರ ಹೋಗೋಣ ಅಂತ. ಆ್ಯಂಡ್ ನಾವು ಬಂದಿರೋದು ಸಮ್ಮರಲ್ಲಿ, ಇನ್ ದ ಮಂತ್ ಆಫ್ ಮೇ. ಎಷ್ಟು ಸೆಕೆ ಇದೆ ಇಲ್ಲಿ ಅಂತಂದರೆ ಹ್ಯೂಮಿಡಿಟಿ ಕೂಡ ಅಷ್ಟೇ ಹೈ ಆಗಿದೆ. ಇಲ್ಲಿನ ಲೋಕಲ್ ಜನ ಕೂಡ ಆಲ್ಮೋಸ್ಟ್ ಗಾಡಿ ಓಡಿಸ್ತಿರೋರು, ನಡ್ಕೊಂಡು ಹೋಗ್ತಿರೋರು ಎಲ್ಲ ಆಲ್ಮೋಸ್ಟ್ ಶರ್ಟ್ಲೆಸ್ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಸೆಕೆ. ಆ್ಯಂಡ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಫಾರ್ ಟೂರಿಸ್ಟ್ ಟು ವಿಸಿಟ್. ನಾವು ಫಸ್ಟ್ ಲೂಪ್ ಹೋಗಬೇಕಾದ್ರೆ ನಮ್ಮ ಜೊತೆ ಕೆಲವೊಬ್ಬರು ವೈಟ್ ಪೀಪಲ್ಸ್ ಇದ್ದರು. ಸೊ ನಮ್ಮ ಬಸ್ ಡ್ರೈವರ್ ಅವ್ರಿಗೆ ಹೆವಿ ಬಕೆಟ್ ಹಿಡಿತಿದ್ರು. ಆ್ಯಂಡ್ ಸಮ್ವೇರ್ ನಮಗೆ ಒಂಥರ ಹರ್ಟ್ಫುಲ್ ಆಗಿ ಬಿಹೇವ್ ಮಾಡ್ತಿದ್ರು. ಸೊ ನಮಗೆ ವಿ ಲಿಟ್ರಲಿ ಫೆಲ್ಟ್ ನಾವು ಯಾಕಾದರೂ ಬಂದ್ವು ಒಂಥರ ಬೇಜಾರಾಗ್ತಿತ್ತು ನಮಗೆ. ಯಾರೋ ಒಬ್ಬ ಬಸ್ ಡ್ರೈವರ್ ಹರ್ಟ್ಫುಲ್ ಆಗಿ ಬಿಹೇವ್ ಮಾಡೋದ್ರಿಂದ ನಾವು ಎಂಟೈರ್ ಕಂಟ್ರಿನೇ ಇಷ್ಟ ಆಗಲ್ಲ ಅಂತ ಅಂದ್ಕೊಳ್ತೀವಿ. ದಟ್ ಟು ಫಾರ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ದೆನ್ ವಿ ರಿಯಲೈಸ್ಡ್ ಅಲ್ಲೋ ಇಲ್ಲೋ ಒಬ್ಬೊಬ್ರು ಇರ್ತಾರೆ ಈ ಥರ, ದಟ್ಸ್ ಫೈನ್ ಅಂದ್ಕೊಂಡು ನಾವು ಆ ಒಂದು ಬಸ್ನ ಬಿಟ್ಟು ಬೇರೆ ಬಸ್ನ ನಾವು ತೊಗೊಳ್ತೀವಿ. ಸೊ ಎಲ್ಲ ಡ್ರೈವರ್ಸ್ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ವಿ ಹ್ಯಾಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಈಗ ದೇವ್ರ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಮಂತ್ರಗಳು ಹೇಗಿದೆ ಅಂತ ಕೇಳಿಸ್ಕೊಳ್ಳಿ. Lại lâm pháp hội chiêm ngưỡng Thế Tôn thủ hộ đàn tràng chứng minh công đức hương hoa. ಇದು ಇಲ್ಲಿನ ದೇವರು ಆ್ಯಂಡ್ ಇಲ್ಲಿ ಬುದ್ಧನ ಜಾಸ್ತಿ ಆರಾಧಿಸ್ತಾರೆ. ವಿಯೆಟ್ನಾಂನಲ್ಲಿ ಬುದ್ಧಿಸಮ್ ಮೇನ್ ರಿಲಿಜಿಯನ್ ಆಗಿರುತ್ತೆ. ನಾವೀಗ ಹೋಗ್ತಾ ಇರೋದು ಬಾದಿನ್ ಸ್ಕ್ವೇರ್ ಅಂತ. ಇಲ್ಲಿನ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಜಾಗದಲ್ಲಿ ವಿಯೆಟ್ನಾಂನ ಹಿಸ್ಟ್ರಿನಲ್ಲೇ ಒಂದು ದೊಡ್ಡ ಸಿಗ್ನಿಫಿಕೆನ್ಸ್ ಇದೆ. ವಿಯೆಟ್ನಾಂನ ಇಂಡಿಪೆಂಡೆನ್ಸ್ ಡಿಕ್ಲರೇಷನ್ ಇಲ್ಲೇ ಅಂತ ಆಗಿದ್ದು, ಹಾಗೂ ಪ್ರಮುಖ ರೆವಲ್ಯೂಷನರಿ ಲೀಡರ್ ಆಗಿರುವಂತಹ ಓ ಶಿ ಮಿನ್ ಅವರ ಸಮಾಧಿ ಕೂಡ ಇಲ್ಲೇ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರಂತೆ.
ಪಾಲಿಟಿಕ್ಸ್ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಈ ವಿಚಾರನೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಓ ಇಲ್ಲ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನಮಗೆ ಆಲ್ಮೋಸ್ಟ್ ನಿದ್ದೆನೇ ಆಗಿರಲಿಲ್ಲ. ಎಷ್ಟು ನಿದ್ದೆ ಬರ್ತಿತ್ತು ಅಂದರೆ ಬಿಸಿಲಲ್ಲಿ ಕುತ್ಕೊಂಡ್ರೂ ನಿದ್ದೆ, ಬಸ್ಸಲ್ಲಿ ಕುತ್ಕೊಂಡ್ರೂ ನಿದ್ದೆ, ಅಷ್ಟು ನಿದ್ದೆ ಮಾಡಿದ್ದೀವಿ. ಆ್ಯಂಡ್ ಆ ನಿದ್ದೆ ವ್ಯಾಲ್ಯೂ ಇಲ್ಲಿ ಬಂದಮೇಲೆ ನಂಗೆ ನಿಜವಾಗ್ಲೂ ಗೊತ್ತಾಗಿದ್ದು. ಆ್ಯಂಡ್ ಅದಾದಮೇಲೆ ವಿ ಹ್ಯಾಡ್ ಅ ಗುಡ್ ಎನರ್ಜಿ ಅಂದ್ಕೊಂಡು ಫುಲ್ ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡಿದ್ವಿ. ಸೊ ನಾವು ಇಲ್ಲಿಗೆ ಬಂದಿರೋದು ಮೇನ್ ರೀಸನ್ ವಿ ಆರ್ ಫುಡೀಸ್ ಬಿಕಾಸ್ ವಿ ಲವ್ ಫುಡ್. ನಾವು ಡಿಫ್ರೆಂಟ್ ಕಂಟ್ರೀಸ್ದು ಅಲ್ಲಲ್ಲೇ ಲೋಕಲ್ ಹೋಗಿ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ. ವಿಯೆಟ್ನಾಮಲ್ಲಿ ತುಂಬ ಫೇಮಸ್ ಏನಂದರೆ ವೆರೈಟೀಸ್ ಆಫ್ ಕಾಫಿ. ಒನ್ ಆಫ್ ಮೈ ಯೋಗ ಸ್ಟೂಡೆಂಟ್ ಹೇಳಿದರು ಯು ಮಸ್ಟ್ ಟ್ರೈ ಎಗ್ ಕಾಫಿ ಅಂತ. ಸೊ ಟ್ರೈ ಮಾಡೇ ಬಿಡೋಣ ಅಂತ ಆರ್ಡರ್ ಮಾಡಿದ್ವಿ. ಈಗ ನೀವು ನೋಡ್ತಿರೋದು ಎಗ್ ಕಾಫಿ. ನಾನು ಹಂಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಹೆಂಗಿರುತ್ತೆ ಅಂತ. ಸೊ ದಿಸ್ ವಾಸ್ ಮೈ ಫಸ್ಟ್ ರಿಯಾಕ್ಷನ್ ಫಾರ್ ಫಸ್ಟ್ ಫ್ಯೂ ಸಿಪ್ಸ್. ಬಟ್ ಲೇಟರ್ ಆನ್ ಐ ರಿಯಲಿ ಫೆಲ್ಟ್ ಸೋ ಗುಡ್. ನನ್ನೊಂಥರ ಈ ಕಾಫಿ ಅಡಿಕ್ಟಿವ್ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಇಟ್ಸ್ ಲೈಕ್ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಸೊ ಇನ್ನೊಂದು ರೆಕಮೆಂಡೇಷನ್ ಅಂತ ಹೇಳಿದ್ರೆ ಇಲ್ಲಿನ ನ್ಯಾಷನಲ್ ಡಿಶ್ ಅಂದರೆ ಬನ್ಮಿ ಅಂತ. ಸೊ ಒಂದು ಬನ್ ಕೊಡ್ತಾರೆ, ಬನ್ ಕೊಟ್ಟು ಅದ್ರ ಜೊತೆ ನಾನು ತೊಗೊಂಡಿದ್ದು ಎಗ್ ಬನ್ಮಿ. ಸೊ ಆಮ್ಲೆಟ್ ಹಾಕ್ಕೊಟ್ಟಿದ್ದಾರೆ, ಒಂದು ಚೂರು ವೆಜ್ಜೀಸ್ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ದ್ಯಾಟ್ ಗುಡ್. ಆ್ಯಂಡ್ ದ ಬೆಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಇಲ್ಲಿ ಬಂದ ತಕ್ಷಣ ಫುಲ್ ರಿಚ್ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಮಿಲ್ಕ್ ಕಾಫಿಗೆ 40,000, ಒಂದು ಸ್ಯಾಲೆಡ್ಗೆ 80,000, ಒಂದು ನಾರ್ಮಲ್ ಮೀಲ್ಗೆ ಆಲ್ಮೋಸ್ಟ್ 1.5 ಲಕ್ಷ ಕೊಡ್ತೀವಿ. ಸೊ ಆ ರೀಸನಿಂದ ಏನು ಹೇಳಿದ್ರು ಬರೀ 20,000, 50,000, 1 ಲಕ್ಷ, 2 ಲಕ್ಷ ಅಂತ ಮಾತಾಡ್ತಿರ್ತೀವಿ ಇನ್ ಟರ್ಮ್ಸ್ ಆಫ್ ಒಂದು ಜ್ಯೂಸ್ ಆಗಿರಲಿ ಅಥವಾ ಏನೇ ಆಗಿರಲಿ. ಬಿಕಾಸ್ ಇಲ್ಲಿನ ವಿಯೆಟ್ನಾಮೀಸ್ ಕರೆನ್ಸಿ ಆಗಿದೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಕ್ಸ್ಟ್ ಬರೋದು ಈ ಒಂದು ಹಿಸ್ಟಾರಿಕಲ್ ಟೆಂಪಲ್ಗೆ. ಈ ಒಂದು ಟೆಂಪಲ್ಗೆ 1,000 ವರ್ಷದ ಹಿಂದೆ ಕಟ್ಟಿರೋದಂತೆ, ಅಷ್ಟು ಹಿಸ್ಟ್ರಿ ಇದೆ. ಇದು ವಿಯೆಟ್ನಾಮೀಸ್ ಹಿಸ್ಟಾರಿಕಲ್ ಟೆಂಪಲ್ ಆದರೂ ಕೂಡ ಇದೊಂಥರ ನ್ಯಾಷನಲ್ ಟ್ರೆಷರ್ ಆಗಿರುತ್ತೆ. ಹಾಗಿದ್ರೂ ಇಲ್ಲೊಬ್ಬರು ವಾಚ್ಮ್ಯಾನ್ ಇಲ್ಲ ಅಥವಾ ಇದೆಲ್ಲೋ ದೂರ ಇಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್ ಆಫ್ ದ ಸಿಟಿ. ಹಾಗಿದ್ದು ಒಳಗಡೆನೂ ಅಷ್ಟೇ ಯಾರೂ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಓಪನ್ ಫಾರ್ ಟೂರಿಸ್ಟ್. ನಾವು ಬರ್ಬೋದು, ಸುತ್ತಾಡ್ಬೋದು. ಮತ್ತು ಅಂದರೆ ಇಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಅದು ನಮಗೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇದು ಕೂಡ ಬುದ್ಧಿಸ್ಟ್ ಟೆಂಪಲ್. ಹಾಗೂ ಇದರ ಜೊತೆಗೆ ಇರುವಂಥದ್ದು ಇಲ್ಲಿನ ಝೆನ್ ಗಾರ್ಡನ್. ಅದು ಬುದ್ಧಿಸ್ಟ್ ಸ್ಪೆಷಾಲಿಟಿ. ಜಪಾನಲ್ಲಿ ನಮಗೆ ಯಾವ ಥರ ಜಾಪನೀಸ್ ಗಾರ್ಡನ್ ಇರುತ್ತೆ, ಇಲ್ಲಿ ಬುದ್ಧಿಸ್ಟ್ ಗಾರ್ಡನ್ ಸ್ವಲ್ಪ ಸಿಮಿಲರ್ ಆಗೇ ಇದೆ. ಅಲ್ಲಿ ದೊಡ್ಡದು ಸೊಳ್ಳೆಗಳಿದ್ದಾವೆ. ಎಲ್ಲೆಲ್ಲಿಂದನೋ ಬಾಬೋ ಅಂತಿದೆಪ್ಪ. ಇಲ್ಲಿ ನೋಡಿ, ಬಾಬೋ ಅಂತ ಕೇಳಿಸ್ತಿದ್ಯಾ? ಗೊಂಬೆ ಡಾಗ್ನ ಇಟ್ಬಿಟ್ಟಿದ್ದಾರೆ. ಇಲ್ಲಿನ ಕಲ್ಚರ್ ಹೇಗಿದೆ ಅಂತ ನೋಡಿ, ಎಷ್ಟು ಸಿಂಪಲ್ಲಾಗಿ ಇಟ್ಟಿರ್ತಾರೆ. ಸೊ ಈ ಒಂದು ಡೆಸ್ಟಿನೇಷನಲ್ಲಿ ನಮಗೆ 45 ಮಿನಿಟ್ಸ್ ಇತ್ತು. ಬಟ್ ನಾವು ಆಲ್ಮೋಸ್ಟ್ 15 ಮಿನಿಟ್ಸಲ್ಲೇ ಟೆಂಪಲ್ನ ಸುತ್ತಾಕ್ಬಿಟ್ವಿ. ಬಟ್ ಹಾಫ್ ಆನ್ ಅವರ್ ರೋಡಲ್ಲಿ ನಿಂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡಿದ್ವಿ. ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಹನಾಯ್ನ ಫೇಮಸ್ ಟ್ರೈನ್ ಸ್ಟ್ರೀಟ್ಗೆ ಹೋಗ್ತೀವಿ. ಇಲ್ಲಿ ಮನೆಗಳ ಮಧ್ಯೆ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಇದನ್ನು ನೀವು ಎಲ್ಲ ಕಡೆ ನೋಡಿರ್ತೀರ. ಟ್ರೈನ್ ನಮ್ಮ ಪಕ್ಕದಲ್ಲೇ ಪಾಸ್ ಆಗುತ್ತೆ. ಸೊ ಎಲ್ಲ ಟೂರಿಸ್ಟ್ಗಳು ಈ ಒಂದು ಸ್ಪಾಟ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅಂತಲೇ ಬರ್ತಾರೆ ಹನಾಯ್ಗೆ. ಇಂಟರ್ನೆಟಲ್ಲೆಲ್ಲ ಹರಿದಾಡ್ತಿತ್ತು ಇಲ್ಲಿ ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿಬಿಟ್ಟು, ಇಲ್ಲಿ ರಿನೋವೇಷನ್ ಮಾಡ್ತಿದ್ದಾರೆ ಆ ರೀಸನಿಂದ ಅಂತ ಎಲ್ಲ ಕಡೆ ಹರಿದಾಡ್ತಿತ್ತು. ಬಟ್ ಅದು ಆ್ಯಕ್ಚುಲಿ ಸುಳ್ಳು. ನಮ್ಗೆ ಅಲ್ಲಿ ಹೋದಾಗೆ ಗೊತ್ತಾಗಿದ್ದು ಇಲ್ಲ ಟ್ರೈನ್ ಬರುತ್ತೆ ಅಂತ ಹೇಳಿ. ದಿಸ್ ಈಸ್ ದ ಅಪ್ಡೇಟ್. ಇಲ್ಲಿ ಟ್ರೈನ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರೈನ್ಸ್ ಹೋಗ್ತಿದೆ. ಬಟ್ ನಂಬರ್ ಆಫ್ ಟ್ರೈನ್ಸ್ ಕಡಿಮೆ ಆಗಿದೆ ಅಷ್ಟೇ. ಸೇಫೆಸ್ಟ್ ಆಪ್ಷನ್ ಏನಂದರೆ ಒಂದು ರೆಸ್ಟೋರೆಂಟಲ್ಲಿ ಕಾಫಿನೋ, ಟೀನೋ ಅಥವಾ ಜ್ಯೂಸೋ ಕುಡ್ಕೊಂಡು ಕೂತ್ಕೊಳ್ಳಿ. ಸೊ ಆದ್ದರಿಂದ ನಮ್ಮ ಪಕ್ಕದಲ್ಲೇ ಪಾಸ್ ಆಗಬೇಕಾದ್ರೆ ಈವನ್ ವಿ ವಿಲ್ ಬಿ ಸೇಫ್. ಫೋಟೋ ತೊಗೊಳ್ಳೋದಕ್ಕೆ ಅಂತೇಳಿ ಟ್ರ್ಯಾಕ್ ಮೇಲೆ ಬರೋದಾಗಲಿ ಅಥವಾ ಒಂದು ಡೇಂಜರಸ್ ಸಿಚುವೇಶನ್ಗೆ ಸಿಕ್ಕೊಳ್ಳಲ್ಲ. ಇಲ್ಲಿನ ಸೇಫ್ಟಿ ಮೆಷರ್ಸ್ ನೋಡಿದ್ರೆ ಯಾರೋ ಒಬ್ಬರು ಬರ್ತಾರೆ ನಿಲ್ಲಿಸಿ ಅಂತ ಎಲ್ಲ ವೆಹಿಕಲ್ಸ್ ಕೇಳ್ತಾರೆ, ಅವ್ರು ನಿಲ್ಲಿಸ್ತಾರೆ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ ನಮ್ಮ ಸೇಫ್ಟಿ ನಮ್ಮ ಹತ್ರನೇ ಇರಬೇಕು, ನಾವೇ ನೋಡ್ಕೊಬೇಕು ಅನ್ನೋದನ್ನು ಹೇಳ್ತಿದ್ದೀನಿ. 2 ಲಕ್ಷ
2 ಜ್ಯೂಸ್ಗೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ನಿಮಗೆ ಈಗ ಕಾಣಿಸ್ತಿರೋದು ಇಟ್ಸ್ ನಾಟ್ ಆರ್ಡಿನರಿ ವಾಲ್. ಸೊ ನಾರ್ಮಲಾಗಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಣಿಸುವಂಥದ್ದು. ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ಗೊತ್ತಾ? ಅದು ಏನಕ್ಕೆ ಅಂತಂದರೆ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸೆರಾಮಿಕ್ ಮೊಸಾಕ್. ಹನಾಯ್ನ ಫೇಮಸ್ ಸೆರಾಮಿಕ್ ಮೆಮೋರಲ್ ಇದು. ಅಂದರೆ ಇಲ್ಲಿನ ಕಲ್ಚರ್ ಮತ್ತು ಹಿಸ್ಟ್ರಿ, ಟ್ರೆಡಿಷನ್, ನೇಚರ್, ಮಾಡ್ರನ್ ಲೈಫ್ ಎಲ್ಲನೂ ಇದರಲ್ಲಿ ಚಿತ್ರೀಕರಿಸಿದಾರಂತೆ. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಫಾರ್ 6.5 ಕಿಲೋಮೀಟರ್ಸ್ ಉದ್ದ ಇದೆ. ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ನಮಗೆ ಕಾಮನ್ ಆಗಿ ಹೋಗಿದ್ದಿದ್ರೆ ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ, ಏನು ನಾರ್ಮಲಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ವಿ. ಈ ಥರ ನಮ್ಮೂರಲ್ಲೂ ಏನಾದರೂ ಇದೆಯಾ? ಇತ್ತು ಅಂತಂದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಇವಾಗ ನಾವು ಹೋಗ್ತಿರೋದು ದಿಸ್ ಈಸ್ ಒನ್ ಆಫ್ ದ ಬಿಗ್ ಅಂದರೆ ಲಾರ್ಜೆಸ್ಟ್ ಪ್ಲೇಸ್ ಆ್ಯಕ್ಚುಲಿ. ತುಂಬ ನಡೆಯೋದಿತ್ತು. ಸೊ ಇದೇನಂತಂದರೆ ಟೆಂಪಲ್ ಆಫ್ ಲಿಟ್ರೇಚರ್. ಇದನ್ನು ನೋಡಿದಾಗ ಒಂದು ಸಾರಿ ಟೆಂಪಲ್ ಅಂತ ಅನಿಸ್ಬೋದು, ಬಟ್ ಅಲ್ಲ. ಇದು ವಿಯೆಟ್ನಾಂನ ಎಜುಕೇಷನ್ ಹಿಸ್ಟ್ರಿ ಇರುವಂತಹ ಒಂದು ಎಜುಕೇಷನ್ ಸೆಂಟರ್. ಅಂದರೆ ಆಗಿನ ಕಾಲಕ್ಕೆ ಇಲ್ಲಿ ವಿಯೆಟ್ನಾಂನ 82 ಸ್ಟೋನಲ್ಲಿ ಕೆತ್ತಿರುವಂತಹ ಶಾಸನಗಳಿದೆಯಂತೆ. ಹಾಗೂ ಪ್ರತಿ ಕಲ್ಲನ್ನು ಆಮೆ ಆಕಾರದ ಬೇಸ್ ಮೇಲೆ ಇಡಲಾಗುತ್ತಂತೆ. ಏಕೆ ಅಂತಂದರೆ ಆಮೆ ಅಂದರೆ ದೀರ್ಘಾಯುಷ್ಯ ಮತ್ತು ಜ್ಞಾನದ ಸಂಕೇತ ಅಂತ ನಂಬ್ತಾರೆ. ಮಕ್ಕಳು ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅಂತ ಆಮೆ ತಲೆನ ಮುಟ್ಟಿದ್ರೆ ಲಕ್ ಬರುತ್ತೆ ಅಂತ ಹೇಳಿ ತುಂಬ ಪಾಪ್ಯುಲರ್ ಆಗಿ ಬಿಲೀವ್ ಮಾಡ್ತಾರೆ. ಓವರ್ ಆಲ್ 1 ಡೇ ಫ್ರೀ ಟ್ರಿಪ್ ನಮಗೆ ತುಂಬ ಚೆನ್ನಾಗಾಯಿತು. ನಾವು ಜಪಾನ್ಗೆ ಹೋಗ್ತಿದ್ವಿ. ನಮಗೆ 1 ಡೇ ಲೇ ಓವರ್ ವಿಯೆಟ್ನಾಂನಲ್ಲಿತ್ತು, ಅದು ಕೂಡ ಹನಾಯಲ್ಲಿ. ಸೊ ನಾವು ವೀಸಾನ 1 ವಾರಕ್ಕೆ ಮುಂಚೆ ಅಪ್ಲೈ ಮಾಡಿದ್ರಿಂದ ನಮಗೆ ವೀಸಾ ಸಿಗುತ್ತೆ. ಇಂಡಿಯನ್ಸ್ಗೆ ವೀಸಾ ಆನ್ ಅರೈವಲ್ ಸಿಗೋದಿಲ್ಲ. ನಮಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11:45ವರೆಗೂ ಟೈಮ್ ಇತ್ತು. ಸೊ ನಮಗಿನ್ನ ಟೈಮ್ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಮಲ್ಗೋಣ ಅಂತೇಳಿ ಈ ಥರ ಪಾಡ್ಸ್ಗಳಿರ್ತವೆ ಏರ್ಪೋರ್ಟ್ನಲ್ಲಿ. ನಾವು 3 ಅವರ್ಸ್ಗೆ ಈ ಒಂದು ಪಾಡ್ನ ಬುಕ್ ಮಾಡ್ಕೊಳ್ತೀವಿ. ಈ ಪಾಡ್ ಒಳಗಡೆ ಏನೇನು ಇರುತ್ತೆ ಅಂತ ನೀವೇ ನೋಡಿ. ಮೇಲೆ 1 ಬೆಡ್ಡು, ಕೆಳಗಡೆ 1 ಬೆಡ್ಡು, ಒಳಗಡೆ ಈ ಥರ ಇದೆ. ಸೊ ರಿಮೋಟ್, ಸ್ವಲ್ಪ ಸ್ನ್ಯಾಕ್ಸ್, ಇದನ್ನು ತೆಗಿಬೋದು. ಕ್ಲೋಸೆಟ್, ಇಲ್ಲೇ ಟಿ ವಿ ಕೊಟ್ಟಿದ್ದಾರೆ. ನಾವು ಒಳ್ಳೆ ನಿದ್ದೆ ಮಾಡಿಕೊಂಡು ಏರ್ಪೋರ್ಟಲ್ಲಿ ಚೆಕ್ ಇನ್ ಆಗಿ ಒಳಗಡೆ ಬಂದು ವಿ ಆರ್ ಟ್ರೈಂಗ್ ಟು ಶಾಪ್ ಸಮ್ ಕಾಫಿ ಪೌಡರ್ಸ್ ಇನ್ಸ್ಪೈರ್ಡ್ ಬೈ ಇವತ್ತು ಕುಡ್ದಿದ್ದ ಎಗ್ ಕಾಫಿಯಿಂದ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಕೋಕೋನಟ್ ಕಾಫಿ, ಕ್ಯಾಪಿಚಿನೋ ಹಾಗೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಫಿ ಸಿಗುತ್ತೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ ಈಸ್ ಆಲ್ಸೋ ಫೇಮಸ್ ಫಾರ್ ಈ ಒಂದು ಕಾಫಿ, ವೆರಿ ಎಕ್ಸ್ಪೆನ್ಸಿವ್ ಕಾಫಿ. ಸೊ ಈ ಒಂದು ಪ್ರಾಣಿಗೆ ಕಾಫಿ ಬೀಜಗಳನ್ನ ತಿನ್ನಿಸಿ ಅದು ಹೊಟ್ಟೆ ಒಳಗಡೆ ಜೀರ್ಣ ಆಗಿ ಪೂಪ್ ಮುಖಾಂತರ ಬರೋವಂತಹ ಒಂದು ಕಾಫಿ ಬೀಜಗಳನ್ನ ಪೌಡರ್ ಅಂದರೆ ಗ್ರೈಂಡ್ ಮಾಡಿ ಮಾಡುವಂತಹ ಕಾಫಿ ಪೌಡರ್. ಆ್ಯಂಡ್ ಎಸ್, ಇದು ವಿಯೆಟ್ನಾಮಲ್ಲಿ ತುಂಬ ಫೇಮಸ್. ಸೊ ವಿ ಆರ್ ಟ್ರೈಂಗ್ ಟು ಶಾಪ್ ಸೋ ಮೆನಿ ಕಾಫಿ ಪೌಡರ್ಸ್ ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಜಪಾನ್. ನಾವು ಶಾಪ್ ಮಾಡಿರೋಂತಹ ಕಾಫಿ ಪೌಡರ್ಸ್ನ ವಿಯೆಟ್ನಾಮೀಸ್ ಕರೆನ್ಸಿಯಲ್ಲಿ ಎಷ್ಟು ಆಗಿರ್ಬೋದು, ಎಷ್ಟು ಲಕ್ಷ ಆಗಿರ್ಬೋದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.